وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ನೀವು ಯಾವತ್ತೂ ಕೂಡ ಇಲ್ಲ ಎಂಬಂತಹ ಮಾತು ಹೇಳಬಾರದು. ಹಾಗೆ ಹೇಳಿದರೆ ಈ ರೀತಿ ಸಂಭವಿಸಲಿದೆ. ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ಯಾರಾದರೂ ಸಹಾಯವನ್ನು ಯಾಚಿಸಿದರೆ ನಾವು ಅವರೊಂದಿಗೆ ಇಲ್ಲ ಎಂದು ಹೇಳಬಾರದು. ಅದು ಯಾಕೆ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಮಾ ಸುಯಿಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಶೈಅನ್ ಕತ್ತು ಫಕಾಲಲ್ಲ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಯಾವುದೇ ಒಂದು ಸಂಗತಿಯ ಕುರಿತು ಕೇಳಿದರೂ ಕೂಡ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಲ್ಲ ಎಂಬಂತಹ ಮಾತು ಹೇಳ್ತಾ ಇರಲಿಲ್ಲ ಎಂದು. ಇಂದು ನಮ್ಮ ನಡುವೆ ನಾವೀಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವವನ್ನು ನಾವು ತಿಳಿದೆವು. ಹಾಗೆ ನಮ್ಮ ಸ್ವಭಾವವನ್ನು ನೋಡುವುದಾದರೆ, ಯಾರೇ ನಮ್ಮ ಮುಂದೆ ಯಾಚಿಸಿ ಬಂದರೂ ಕೂಡ ಕೊಡಲು ನಮ್ಮಲ್ಲಿ ಸಂಪತ್ತು ಇದ್ದೂ ಕೂಡ ನಾವು ಹೇಳುವುದು ಇಲ್ಲ ಎಂಬಂತಹ ಮಾತಾಗಿದೆ. ನಾವು ಪ್ರತಿಯೊಬ್ಬ ಚಿಂತಿಸಿ ನೋಡಬೇಕು. ನಾವು ಇಲ್ಲ ಎಂದು ಹೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಕೊಡಲಿರುವಂತಹ ಸಂಪತ್ತು ನಮ್ಮ ಬಳಿ ಇರುತ್ತದೆ. ಆ ರೀತಿ ಕೈಯಲ್ಲಿ ಸಂಪತ್ತೇ ಇಲ್ಲದಂತಹ ವ್ಯಕ್ತಿಗಳು ಯಾರೂ ಇರಲ್ಲ. ಜನರು ಯಾರಾದರೂ ನಮ್ಮೊಂದಿಗೆ ಸಹಾಯ ಯಾಚಿಸುವುದಾದರೆ ಅವರಿಗೆ ಗೊತ್ತು ಇವನಲ್ಲಿ ಸಂಪತ್ತು ಇದೆ ಎಂದು. ಸಂಪತ್ತು ಇಲ್ಲದಂತಹ ಭಿಕ್ಷುಕನಲ್ಲಿ ಹೋಗಿ ಯಾರಾದರೂ ಭಿಕ್ಷೆ ಯಾಚಿಸಲ್ಲ. ಆದ್ದರಿಂದ ನಮ್ಮಲ್ಲಿ ಸಂಪತ್ತು ಇದ್ದೂ ಕೂಡ ಕೊಡಲು ನಮಗೆ ಮನಸ್ಸು ಬರದೆ ನಾವು ಇಲ್ಲ ಎಂಬಂತಹ ಮಾತನ್ನು ಹೇಳ್ತೇವೆ. ಈಗ ನಿಮಗೆಲ್ಲರಿಗೂ ಒಂದು ಸಂಶಯ ಇರಬಹುದು, ನಾವೆಲ್ಲಿಗಾದರೂ ಹೊರಟರೆ ನಮ್ಮ ಕೈಯಲ್ಲಿ ಹಣ ಇರಲ್ಲ. ಆಗ ನಮ್ಮಲ್ಲಿ ಯಾರಾದರೂ ಸಹಾಯ ಯಾಚಿಸುವಾಗ ನಾವೇನು ಮಾಡಬೇಕು ಎಂದು. ಅವರೊಂದಿಗೂ ಕೂಡ ಇಲ್ಲ ಎಂದು ಹೇಳಬಾರದು, ಮತ್ತೆ ಕೊಡ್ತೇನೆ ಎಂದು ಹೇಳಬೇಕು. ಕಾರಣ ನಾನೀಗ ಹಣ ತರಲಿಲ್ಲ, ನನ್ನಲ್ಲಿದೆ, ಮತ್ತೆ ನಾನು ಕೊಡ್ತೇನೆ, ಈ ರೀತಿಯಾದಂತಹ ಮಾತು ಹೇಳಬೇಕು. ಯಾವತ್ತೂ ಕೂಡ ನೆಗೆಟಿವ್ ಆದಂತಹ ಇಲ್ಲ ಎಂಬಂತಹ ಮಾತು ನಾವು ಹೇಳಬಾರದು. ಆ ರೀತಿ ಹೇಳಿದರೆ ಏನು ಸಂಭವಿಸಲಿದೆ? ಕಾರಣ ನಮ್ಮಲ್ಲಿ ಇದ್ದೂ ಕೂಡ ನಾವು ಇಲ್ಲ ಎಂದು ಹೇಳುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಸಂಪತ್ತನ್ನು ಅಲ್ಲಾಹನು ಕಸಿದುಕೊಳ್ತಾನೆ. ಮತ್ತೆ ನಮಗೆ ಅದೇ ರೀತಿಯಾದಂತಹ ದಾರಿದ್ರ್ಯ ಬರಬಹುದು. ಕಾರಣ ಅಲ್ಲಾಹನು ಸಂಪತ್ತು ನೀಡುವುದು ಒಂದು ಅನುಗ್ರಹವಾಗಿದೆ, ನ್ಯಾಮತ್ತಾಗಿದೆ. ಜನರೊಂದಿಗೆ ಹೇಳಬೇಕೇ ಹೊರತು ಇಲ್ಲ ಎಂದು ಹೇಳಬಾರದು. ಆದ್ದರಿಂದ ಇಲ್ಲ ಎಂದು ಹೇಳುವಾಗ ಅಲ್ಲಾಹನು ಆ ನಿಯಮತ್ತನ್ನು ಕಸಿದುಕೊಳ್ತಾನೆ. ಆದ್ದರಿಂದ ಸಂಪತ್ತು ಇರುವವರು ಅದರಿಂದಾಗಿ ಬಡವರಿಗೆ, ನಿರ್ಗತಿಕರಿಗೆ, ಸಹಾಯವನ್ನು ಯಾಚಿಸಿ ಬರುವವರಿಗೆ ನೀಡಿ ಅವರ ಕಣ್ಣೀರು ಒರೆಸಲು ಅದು ಕಾರಣವಾಗಲಿ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.